ತಿಪಟೂರು ನಗರದಲ್ಲಿ ಭಾರೀ ಅಗ್ನಿ ಅವಘಡ. ದಗದಗನೆ ಹೊತ್ತಿಹುರಿದ ಹಾಸಿಗೆ ಫ್ಯಾಕ್ಟರಿ. ತಿಪಟೂರು ನಗರದ ಅರಸುನಗರ ಪ್ರದೇಶದಲ್ಲಿರುವ ಹಾಸಿಗೆ ಫ್ಯಾಕ್ಟರಿಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಮೋಹನ್ ಎಂಬುವವರಿಗೆ ಸೇರಿದ ಹಾಸಿಗೆ ಫ್ಯಾಕ್ಟರಿಗೆ ಬೆಂಕಿ ತಗುಲಿದ್ದು ಕ್ಷಣಾರ್ಧದಲ್ಲಿ ಫ್ಯಾಕ್ಟರಿ ದಗದಗಿಸಿದೆ. ಬೆಂಕಿ ತೀವ್ರವಾಗಿ ಉರಿದ ಪರಿಣಾಮ ಪಕ್ಕದಲ್ಲಿದ್ದ ಪೊರಕೆ ಸಂಗ್ರಹಿಸಿಟ್ಟಿದ್ದ ಕಟ್ಟಡಕ್ಕೂ ಬೆಂಕಿ ವ್ಯಾಪಿಸಿದ್ದು ಸಾಕಷ್ಟು ನಷ್ಟ ಉಂಟಾಗಿದೆ. ಇನ್ನು ಅಗ್ನಿ ಅವಘಡದಲ್ಲಿ ಫ್ಯಾಕ್ಟರಿಯಲ್ಲಿದ್ದ ಹತ್ತಿ, ವಿದ್ಯುತ್ ಉಪಕರಣಗಳು, ಚಾವಣಿಯ ಶೀಟ್ಗಳು ಹಾಗೂ 100ಕ್ಕೂ ಹೆಚ್ಚು ಹಾಸಿಗೆ ಉತ್ಪನ್ನಗಳು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿವೆ. ಜೊತೆಗೆ ಅಸ್ಸಾಂ ಶೇಖ್ ಅವರಿಗೆ ಸೇರಿದ 10 ಟನ್ ತೆಂಗಿನ ಕಡ್ಡಿ ಪೊರಕೆ ಹಾಗೂ ಜಮೀರ್ ಅವರಿಗೆ ಸೇರಿದ 5 ಟನ್ ಪ್ಲಾಸ್ಟಿಕ್ ಖಾಲಿ ಚೀಲಗಳು ಸುಟ್ಟು ಕರಕಲಾಗಿವೆ. ಇತ್ತ ಕಡ್ಡಿ ಮಂಡಿಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಆದರೆ ಬೆಂಕಿ ದುರಂತ ಸಂಭವಿಸುವ ವೇಳೆ ಕಾರ್ಮಿಕರು ನಮಾಜ್ಗೆ ತೆರಳಿದ್ರಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಬೆಂಕಿ ದುರಂತದಿಂದ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದ್ದು, ಬೆಂಕಿ ಅವಘಡಕ್ಕೆ ನಿಖರ ಕಾರಣ ತಿಳಿದುಬಂದಿಲ್ಲ. ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಕ್ರಮಕ್ಕೆ ಮುಂದಾಗಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.